ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ಮಾನವನು ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಎಷ್ಟರ ಮಟ್ಟಿನ ವೇಗದಲ್ಲಿದ್ದಾನೆಂದು ಊಹಿಸುವುದು ಕಷ್ಟದ ಕೆಲಸವೇ ಸರಿ. ಸ್ವಾರ್ಥ, ದುರಾಸೆ ಮತ್ತು ದುರಾಭಿಮಾನಗಳಿಂದಾಗಿ ಅಭಿವೃದ್ಧಿ ಹೆಸರಿನ ನೆಪ ಮುಂದಿಟ್ಟುಕೊಂಡ ಈತನು ತನ್ನ ಬದುಕಿನ ಮೂಲಭೂತ ಅವಶ್ಯಕತೆಗಳಾದ ಅನ್ನ, ನೀರು, ನಿದ್ದೆಗಳ ಪರಿವಿಲ್ಲದೆ ಹಾಗೂ ವ್ಯಕ್ತಿಗಳ ಮಧ್ಯದ ಪ್ರೀತಿ ಸಂಬಂಧಗಳಿಗೆ ಬೆಲೆ ಕೊಡದೆ ಸತ್ತಾಗ ಜೊತೆಗೆ ಸರ್ವಸ್ವವನ್ನೇ ಕೊಂಡೊಯ್ಯಬಹುದೆಂಬ ಭ್ರಮೆಯಲ್ಲಿ ಹಗಲಿರುಳು ಎನ್ನದೇ ಸಂಪತ್ತನ್ನು ಕೂಡಿಡುವ ಹಠದ ಪಣತೊಟ್ಟು ಹುಟ್ಟು ಸಾವಿನ ಮಧ್ಯದ ಸ್ವಾದವನ್ನು ಆನಂದಿಸುವುದನ್ನೇ ಮರೆತಿದ್ದಾನೆ. ಇಂದು ಅಂಬೆಗಾಲಿಡುತ್ತಿರುವ ತೊದಲು ನುಡಿಯ ಪುಟ್ಟ ಮಗುವಿನಿಂದ ಹಿಡಿದು ಇಳಿ ವಯಸ್ಸಿನ ಹಿರಿಯರವರೆಗೂ ಎಲ್ಲರೂ ತುಂಬ ಬೀಜಿ ಹಾಗೂ ಒತ್ತಡದಲ್ಲೇ ಇದ್ದಾರೆ. ಯಾರೊಬ್ಬರಿಗೂ ಕೂಡ ಕ್ಷಣ ಹೊತ್ತು ಕೂತು ಪ್ರೀತಿಯಿಂದ ಮಾತನಾಡಲು ಸಮಯವೇ ಇಲ್ಲ. ಹಣ, ಸಂಪತ್ತನ್ನು ಕೂಡಿಡುವುದಕ್ಕಾಗಿ ಅನ್ನ, ನಿದ್ದೆ, ನೀರಡಿಕೆ, ಪ್ರೀತಿ ಸಂಬಂಧಗಳನ್ನು ಅಲಕ್ಷಿಸುವುದರ ಮೂಲಕ ತನ್ನ ಆರೋಗ್ಯವನ್ನು ಹದಗೆಡಿಸಿಕೊಳ್ಳುವ ಈ ಮಾನವ ತನ್ನ ಅದೇ ಆರೋಗ್ಯಕ್ಕಾಗಿ ಸಂಪಾದಿಸಿದ ಎಲ್ಲ ಹಣವನ್ನು ದುಃಖದಿಂದ ಆಸ್ಪತ್ರೆಯಲ್ಲಿ ಸುರಿಯುತ್ತಾನೆ ಎಂಬುದು ದುರ್ದೈವದ ಸಂಗತಿ. ಹೀಗೆ ಹಣ ಮತ್ತು ಆಸ್ತಿಗಾಗಿ ಆರೋಗ್ಯವನ್ನು ಹದಗೆಡಿಸಿಕೊಂಡು ಸಾವಿನ ದವಡೆಯಲ್ಲಿ ಹೆಜ್ಜೆ ಇಟ್ಟಿರತಕ್ಕಂಥ ವ್ಯಕ್ತಿಯ ಒಂದು ನೈಜ ಘಟನೆಯ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗೋಣ. ಒಂದೂರಲ್ಲಿ ಪರಮೇಶಿ ಎಂಬ ವ್ಯಕ್ತಿ ತನ್ನ ಕುಟುಂಬದೊಂದಿಗೆ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿರುತ್ತಾನೆ. ಒಂದು ದಿನ ಆತನಿಗೆ ಹೇಗಾದರೂ ಮಾಡಿ ಇನ್ನೂ ಹೆಚ್ಚೆಚ್ಚು ಹಣವನ್ನು ಸಂಪಾದಿಸಬೇಕು, ಹೆಚ್ಚಿನ ಅಧಿಕಾರವನ್ನು ಹೊಂದಬೇಕು, ಊರಲ್ಲಿಯೇ ಶ್ರೀಮಂತ ವ್ಯಕ್ತಿ ಎನಿಸಿಕೊಳ್ಳಬೇಕೆಂಬ ದುರಾಸೆ ಹುಟ್ಟಿಕೊಳ್ಳುತ್ತದೆ. ಆ ವಿಚಾರವನ್ನು ತನ್ನ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳುತ್ತಾನೆ. ನೆಮ್ಮದಿಯಾಗಿ ಬದುಕಲು ಅವಶ್ಯಕವಿರುವ ಸಾಕಷ್ಟು ಸಂಪತ್ತಿನ ಒಡೆಯ ನೀನಾಗಿರುವಾಗ ಸಂಪಾದಿಸುವುದಕ್ಕಾಗಿಯೇ ನಮ್ಮೆಲ್ಲರನ್ನು ಬಿಟ್ಟು ದೂರದ ಊರಿಗೆ ಹೋಗುವುದು ಬೇಡವೆಂದು ತಂದೆ, ತಾಯಿ, ಮಡದಿ ಹಾಗೂ ಸ್ನೇಹಿತರೆಲ್ಲರೂ ವಿನಂತಿಸಿಕೊಳ್ಳುತ್ತಾರೆ. ಏನಾದರೂ ಮಾಡಿ ಸಾಕಷ್ಟು ಸಂಪಾದಿಸಿ ಊರಲ್ಲಿಯೇ ಶ್ರೀಮಂತ ವ್ಯಕ್ತಿಯಾಗಿ ಎಲ್ಲರಿಂದ ಸೈ ಎನಿಸಿಕೊಳ್ಳಬೇಕೆಂಬ ಆಸೆ ಆತನಲ್ಲಿ ಆಳವಾಗಿ ಹುಟ್ಟಿರುವುದರಿಂದ ತನ್ನ ಕುಟುಂಬದ ಸದಸ್ಯರ ಹಾಗೂ ಸ್ನೇಹಿತರ ಮಾತಿಗೆ ಕಿವುಡನಾಗಿ ಬಿಡುತ್ತಾನೆ ಮತ್ತು ತನ್ನ ನಿರ್ಣಯವನ್ನು ಬದಲಿಸದೆ ಸಂಪಾದಿಸುವುದಕ್ಕಾಗಿ ಪಟ್ಟಣಕ್ಕೆ ಹೊರಟೇ ಬಿಡುತ್ತಾನೆ. ಒಂದು ಚಿಕ್ಕ ಕಂಪನಿಯೊಂದರಲ್ಲಿ ಕಾರ್ಮಿಕನಾಗಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ಕೆಲಸವೇನೋ ಸಿಕ್ಕಿತ್ತು, ಆದರೆ ನಿರೀಕ್ಷೆಯಂತೆ ಸಂಬಳವಿಲ್ಲ ಎಂಬ ಕೊರಗು ಆತನನ್ನು ಹಸಿವಾಗಿಸದೆ ರಾತ್ರಿ ನಿದ್ದೆಯೂ ಮಾಡದಂತೆ ಕಾಡಲು ಆರಂಭಿಸುತ್ತದೆ. ಸಿಕ್ಕ ಕೆಲಸವನ್ನು ಮಾಡುತ್ತಾ ಇನ್ನೂ ಹೆಚ್ಚಿನ ಸಂಬಳವಿರುವ ಕೆಲಸಕ್ಕಾಗಿ ಇತರ ಕಂಪನಿಯಲ್ಲಿ ಪ್ರಯತ್ನಿಸುತ್ತಾನೆ. ಮತ್ತೆ ಕೆಲವು ದಿನಗಳ ತರುವಾಯ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೈ ತುಂಬ ಸಂಬಳವಿರುವ ನೌಕರನಾಗಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ಹೀಗೆ ಕೆಲವು ದಿನಗಳು ಆ ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಾ ಇನ್ನೂ ಹೆಚ್ಚೆಚ್ಚು ಸಂಬಳವಿರುವ ಹಾಗೂ ಕಂಪನಿಯ ಮುಖ್ಯ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಲು ಇಚ್ಛಿಸುತ್ತಾ ಆ ಅಧಿಕಾರಿಗಾಗಿ ನೆಮ್ಮದಿಯನ್ನು ಕಳೆದುಕೊಂಡು ಒದ್ದಾಡುತ್ತಾನೆ. ಹೀಗೆ ತನ್ನಾಸೆಯಂತೆ ಮತ್ತೊಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಮುಖ್ಯ ಅಧಿಕಾರಿಯಾಗಿ ಸಾಕಷ್ಟು ಸಂಬಳವಿರುವ ಜವಾಬ್ದಾರಿಯುತ ಕೆಲಸಕ್ಕೆ ಸೇರಿಕೊಳ್ಳಲು ಅದೆಷ್ಟೋ ದಿನಗಳು ಉಪವಾಸ ಹಾಗೂ ವನವಾಸಗಳನ್ನು ಅನುಭವಿಸುತ್ತಾನೆ. ಇಷ್ಟಾದರೂ ತಾನೇಕೆ ಒಂದು ಕಂಪನಿಯ ಒಡೆಯನಾಗಬಾರದೆಂಬ ಆಸೆ ಮನದಲ್ಲಿ ಹುಟ್ಟಿಕೊಳ್ಳುತ್ತದೆ. ತನ್ನ ಆ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಲೆಕ್ಕವಿರದಷ್ಟು ದುರಾಚಾರಗಳನ್ನು ಮಾಡಿ ದೇಶದ ಶ್ರೀಮಂತ ಹಾಗೂ ಪ್ರತಿಷ್ಠಿತ ವ್ಯಕ್ತಿಗಳಲ್ಲೊಬ್ಬ ಎನಿಸಿಕೊಳ್ಳುವಷ್ಟರ ಮಟ್ಟಿಗೆ ಬೆಳೆದು ನಿಲ್ಲುತ್ತಾನೆ. ಹೀಗೆ ತಾನಾಯಿತು, ತನ್ನ ಕೆಲಸವಾಯಿತು ಎಂದು ಜೀವನ ಸಾಗಿಸುತ್ತಿರುವ ಮಧ್ಯದಲ್ಲಿ ಆತನನ್ನು ಆಗಾಗ ಅನಾರೋಗ್ಯ ಕಾಡಲಾರಂಭಿಸಿದರೂ ಅದನ್ನು ಲೆಕ್ಕಿಸದೆ ಹೋಗುತ್ತಾನೆ. ಹೀಗೆ ದಿನಗಳು ಕಳೆದಂತೆ ವಿಶ್ರಾಂತಿ ರಹಿತ ಒತ್ತಡದ ಬದುಕಿನಿಂದಾಗಿ
ಒಂದು ದಿನ ಅನಾರೋಗ್ಯದಿಂದ ಸಂಪೂರ್ಣವಾಗಿ ಹಾಸಿಗೆ ಹಿಡಿಯುತ್ತಾನೆ. ಆರೋಗ್ಯ ಕೈಕೊಟ್ಟರೆ ಏನು ಮಹಾ, ಸಾಕಷ್ಟು ಹಣ, ವಿಶ್ವದ ಪ್ರಥಮ ದರ್ಜೆಯ ವೈದ್ಯರೇ ಯಾವಾಗಲೂ ತನ್ನ ಅಂಗೈಯಲ್ಲಿರುವಾಗ ಕೋಟ್ಯಾಧಿಪತಿಯಾದ ತನಗೆ ತನ್ನ ಜೀವನದಲ್ಲಿ ಯಾವುದೇ ವ್ಯತ್ಯಾಸವಾಗಲಾರದೆಂಬ ಗರ್ವದಲ್ಲಿ ತನಗೆ ಅನಾರೋಗ್ಯ ಕಾಡಿದಾಗಲೆಲ್ಲ ಚಿಕಿತ್ಸೆಯನ್ನು ಪಡೆಯುತ್ತಿರುತ್ತಾನೆ. ಹೀಗೆ ಅನಾರೋಗ್ಯ ಕಾಡಿದಾಗಲೆಲ್ಲ ವೈದ್ಯರಿಂದ ಚಿಕಿತ್ಸೆಯನ್ನು ಪಡೆಯುವುದು, ಗುಣವಾಗುವುದು ಮುಂದುವರಿಯುತ್ತದೆ. ಹೀಗೆ ಸಾಕಷ್ಟು ಬಾರಿ ಚಿಕಿತ್ಸೆಯನ್ನು ನೀಡಿದರೂ ಫಲಕಾರಿಯಾಗದೆ ಇರುವುದನ್ನು ಮನಗಂಡ ವೈದ್ಯರು ಇದು ಮನೆಯಲ್ಲಿ ಚಿಕಿತ್ಸೆಯನ್ನು ನೀಡಿ ಗುಣಪಡಿಸುವ ಸಮಸ್ಯೆಯಲ್ಲ, ಆದ್ದರಿಂದ ತಾವು ಆಸ್ಪತ್ರೆಗೆ ದಾಖಲಾಗುವುದು ಒಳಿತು ಎಂದು ಸಲಹೆಯನ್ನು ನೀಡುತ್ತಾರೆ. ವೈದ್ಯರ ಸಲಹೆಯಂತೆ ಬಹು ಸೌಲಭ್ಯಗಳುಳ್ಳ ನಗರದ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ ದಾಖಲಾಗುತ್ತಾನೆ ಮತ್ತು ಆ ಆಸ್ಪತ್ರೆಯ ಸುಪ್ರಸಿದ್ಧ ವೈದ್ಯರು ಆತನ ಕಾಯಿಲೆಗೆ ಚಿಕಿತ್ಸೆಯನ್ನು ನೀಡಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಸೂಚಿಸುತ್ತಾರೆ. ಕೆಲವು ದಿನಗಳ ನಂತರ ಮರಳಿ ಮತ್ತೆ ಮತ್ತೆ ಅನಾರೋಗ್ಯ ಕಾಡಲು ಪ್ರಾರಂಭಿಸುತ್ತದೆ. ಇದರಿಂದ ಬೇಸೆತ್ತ ಪರಮೇಶಿ ವೈದ್ಯರ ಸಲಹೆಯಂತೆ ಆಸ್ಪತ್ರೆಗೆ ದಾಖಲಾಗಿ ಎಕ್ಸ್ರೇ, ಸ್ಕ್ಯಾನಿಂಗ್, MRI, ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆಯಂತಹ ಎಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನು ಪೂರೈಸುತ್ತಾನೆ. ಆದರೆ ಎಲ್ಲವೂ ಸಹಜ, ನಾರ್ಮಲ್ ಎಂದು ತಿಳಿಸಲಾಗಿ ಒಂದೆರಡು ದಿನಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಿ ಗುಣವೆನಿಸಿದ ಮೇಲೆ ಪರಮೇಶಿಯನ್ನು ಮನೆಗೆ ಕಳುಹಿಸುತ್ತಾರೆ. ಮನೆಗೆ ತೆರಳಿದ ಕೆಲವೇ ದಿನಗಳಲ್ಲಿ ಮತ್ತೆ ಅನಾರೋಗ್ಯ ಆತನನ್ನು ಕಾಡಲಾರಂಭಿಸುತ್ತದೆ. ತನ್ನ ಅನಾರೋಗ್ಯಕ್ಕೆ ಸ್ಥಳೀಯ ವೈದ್ಯರ ಸಹವಾಸವೇ ಬೇಡವೆಂದು ವಿದೇಶಕ್ಕೆ ಹೋಗಿ ವಿಶ್ವದ ಹೆಸರಾಂತ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರಿಂದ ಚಿಕಿತ್ಸೆಯನ್ನು ಪಡೆದು ಮರಳುತ್ತಾನೆ. ಹೀಗೆ ಕೆಲವು ದಿನಗಳು ಸಾಗಿದಂತೆ ಮತ್ತೆ ಅನಾರೋಗ್ಯ ಕಾಣಿಸಿಕೊಳ್ಳುತ್ತದೆ. ಅಯ್ಯೋ ಪಾಪಿ, ನಿನ್ನನ್ನು ದೂರವಿಡುವುದಕ್ಕಾಗಿ ದೇಶ ವಿದೇಶಗಳ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ದೊಡ್ಡ ದೊಡ್ಡ ವೈದ್ಯರಿಂದ ಚಿಕಿತ್ಸೆಯನ್ನು ಪಡೆದೆ ಎಂದು ಅನಾರೋಗ್ಯಕ್ಕೆ ನೋವಿನಿಂದ ಶಪಿಸುತ್ತಾನೆ. ಸತ್ತರೂ ಸರಿಯೇ, ಸಾಕಿನ್ನು ಈ ಆಸ್ಪತ್ರೆ, ಚಿಕಿತ್ಸೆಗಳ ಸಹವಾಸ ಇವುಗಳಿಂದ ಬೇಸತ್ತಿದ್ದೇನೆಂದು ಕೊರಗುತ್ತಾನೆ. ಆದರೂ ಸಂಪತ್ತಿನ ವ್ಯಾಮೋಹದಿಂದಾಗಿ ಏನಾದರೂ ಸರಿಯೇ, ಗುಣಮುಖನಾಗಿ ಇನ್ನೂ 10 ಕಾಲ ಬದುಕಬೇಕೆಂಬ ಆಸೆ ಆತನನ್ನು ಮತ್ತೆ ಮತ್ತೆ ತನ್ನ ಅನಾರೋಗ್ಯಕ್ಕೆ ಚಿಕಿತ್ಸೆಯನ್ನು ಪಡೆಯುವಂತೆ ಮಾಡುತ್ತದೆ. ಹೀಗೆ ಚಿಕಿತ್ಸೆಗಾಗಿ ಆಸ್ಪತ್ರೆ ವೈದ್ಯರಲ್ಲಿಗೆ ಅಲಿಯುತ್ತಿರುವಾಗ ಆಕಸ್ಮಿಕವಾಗಿ ತನ್ನ ಬಾಲ್ಯದ ಸ್ನೇಹಿತನೊಬ್ಬ ನಗರದ ಪ್ರಸಿದ್ಧ ವೈದ್ಯ ಎಂಬುದು ತಿಳಿದು ಬರುತ್ತದೆ. ತನ್ನ ಬಾಲ್ಯದ ಸ್ನೇಹಿತನೊಬ್ಬ ವೈದ್ಯ, ಆತ ತನಗೆ ಉತ್ತಮ ಚಿಕಿತ್ಸೆಯನ್ನು ನೀಡಬಲ್ಲ ಎಂಬ ಸಂತಸದಲ್ಲಿ ತೇಲಾಡುತ್ತಾ ಕ್ಷಣ ಹೊತ್ತು ತನ್ನ ನೋವುಗಳನ್ನೆಲ್ಲ ಮರೆಯುತ್ತಾನೆ ಮತ್ತು ಅವಸರವಾಗಿ ತನ್ನ ಸ್ನೇಹಿತನ ಆಸ್ಪತ್ರೆಗೆ ಹೋಗಿ ನಡೆದ ಎಲ್ಲ ವಿಷಯಗಳನ್ನು ತಿಳಿಸುತ್ತಾ ತನ್ನ ಚಿಕಿತ್ಸೆಗಾಗಿ ಬೇಡಿಕೊಳ್ಳುತ್ತಾನೆ. ವೈದ್ಯನಾದ ಸ್ನೇಹಿತ ತನ್ನ ಶ್ರೀಮಂತ ಸ್ನೇಹಿತನ ಸಮಸ್ಯೆಯನ್ನು ದೂರ ಮಾಡುವುದಕ್ಕೋಸ್ಕರ ಆತನ ಅನಾರೋಗ್ಯದ ಬಗ್ಗೆ ಆಳವಾಗಿ ಅಧ್ಯಯನವನ್ನು ಕೈಗೊಂಡು ವೈದ್ಯಕೀಯ ಎಲ್ಲ ಪರೀಕ್ಷೆಗಳನ್ನು ಮುಗಿಸಿ ಸ್ನೇಹಿತನ ಅನಾರೋಗ್ಯ ಮತ್ತು ಅದರ ಕಾರಣಗಳನ್ನು ಕಂಡುಕೊಳ್ಳುತ್ತಾನೆ. ವೈದ್ಯ ಸ್ನೇಹಿತ ತನ್ನ ಶ್ರೀಮಂತ ಸ್ನೇಹಿತನನ್ನು ತನ್ನ ಕೋಣೆಗೆ ಕರೆಯಿಸಿಕೊಂಡು ಆತನ 2 ಕೈಗಳನ್ನು ಗಟ್ಟಿಯಾಗಿ ಹಿಡಿದು, ನಾನೊಬ್ಬ ವೈದ್ಯ, ಅನಾರೋಗ್ಯ ಅಂತ ನಮ್ಮಲ್ಲಿಗೆ ಬಂದ ಎಲ್ಲರನ್ನೂ ನಾವು ಗುಣಮುಖವಾಗಿಯೇ ನಮ್ಮಿಂದ ಮರಳಲೆಂದು ಆ ದೇವನಲ್ಲಿ ಪ್ರಾರ್ಥಿಸುತ್ತೇವೆ ಮತ್ತು ಅವರನ್ನು ಅನಾರೋಗ್ಯದಿಂದ ರಕ್ಷಿಸುವಲ್ಲಿ ಪ್ರಯತ್ನಿಸುತ್ತೇವೆ. ಇದು ನಮ್ಮ ವೈದ್ಯ ಧರ್ಮ. ಹಾಗೆಯೇ ನಿನ್ನ ವಿಷಯದಲ್ಲೂ ಈ ಹಿಂದೆ ಹಲವು ಜನ ವೈದ್ಯರು ಪ್ರಯತ್ನಿಸಿದ್ದಾರೆ. ಈಗ ನಾನು ಹೇಳುವ ವಿಷಯ ನಿನಗೆ ಆಘಾತವನ್ನು ಉಂಟು ಮಾಡಬಹುದು. ಆದರೆ ನಾವು ವೈದ್ಯರು ಆರೋಗ್ಯ ಮತ್ತು ಅನಾರೋಗ್ಯದ ವಿಷಯದಲ್ಲಿ ಯಾವುದನ್ನು ಮುಚ್ಚಿಡುವುದಿಲ್ಲ, ಎಲ್ಲವನ್ನು ತಿಳಿಸಬೇಕಾಗುತ್ತದೆ. ಆದ್ದರಿಂದ ನೀನು ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿಕೊ ಎನ್ನುತ್ತಾನೆ. ತನ್ನ ಸ್ನೇಹಿತನ ಮಾತಿನಿಂದ ಗೊಂದಲಕ್ಕೀಡಾದ ಪರಮೇಶಿ ಏನಾಯಿತೆಂದು ಬಿಡಿಸಿ ಹೇಳಬಾರದೆ ಎನ್ನುತ್ತಾನೆ. ಗೆಳೆಯ, ನೀನು ಬಹಳ ವರ್ಷಗಳ ನಂತರ ಭೇಟಿಯಾದೆ ಎಂದು ತುಂಬ ಖುಷಿಪಟ್ಟೆ. ಆದರೆ
ಆ ಖುಷಿ ಇಷ್ಟು ಬೇಗ ಕಳೆದುಕೊಳ್ಳುತ್ತೇನೆಂದು ಕನಸಿನಲ್ಲಿಯೂ ಭಾವಿಸಿರಲಿಲ್ಲ. ನೀನಿನ್ನೂ ಹೆಚ್ಚು ಕಾಲ ಬದುಕಿರಲಾರೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಹೇಳಿ ಅಲ್ಲಿಂದ ಹೊರಡಲು ಎದ್ದೇಳುತ್ತಾನೆ. ಆತನ ಮಾತಿನಿಂದ ಸಿಡಿಲು ಬಡಿದಂತಾದ ಪರಮೇಶಿ ಸ್ನೇಹಿತನ ಕಾಲಿಗೆರಗಿ, ಗೆಳೆಯ, ದಯಮಾಡಿ ಹಾಗೆ ಹೇಳಬೇಡ. ನನ್ನ ಚಿಕಿತ್ಸೆಗಾಗಿ ಎಷ್ಟೇ ಕೋಟಿಗಳಾದರೂ ಖರ್ಚಾಗಲಿ ಚಿಂತೆ ಇಲ್ಲ. ಒಟ್ಟಿನಲ್ಲಿ ನನ್ನನ್ನು ಗುಣಮುಖನಾಗುವಂತೆ ಮಾಡು ಎಂದು ಅಳಲು ಪ್ರಾರಂಭಿಸುತ್ತಾನೆ. ಆಗ ವೈದ್ಯನಾದ ಸ್ನೇಹಿತ, ಗೆಳೆಯ, ನಿನ್ನ ಅನಾರೋಗ್ಯಕ್ಕೀಗ ಈ ಲಕ್ಷ ಕೋಟಿ ಹಣದ ಅವಶ್ಯಕತೆ ಇಲ್ಲ. ಅದು ಆರೋಗ್ಯವಾಗಿದ್ದಾಗ ಅದಕ್ಕೆ ಮುಖ್ಯವಾಗಿ ಅವಶ್ಯಕವಿದ್ದ ಅನ್ನ, ನೀರು, ವಿಶ್ರಾಂತಿ, ಸಂಬಂಧಗಳ ಪ್ರೀತಿ ಹಾಗೂ ನೆಮ್ಮದಿಗಳನ್ನು ನೀನು ಅಲ್ಲೆಗೆಳೆದೆ. ಆಗ ನಿನ್ನ ಶರೀರ ಮತ್ತು ಮನಸ್ಸಿಗೆ ಮೂಲಭೂತವಾಗಿ ಬೇಕಾಗಿದ್ದನ್ನು ನೀನು ನಿರಾಕರಿಸಿದೆ ಮತ್ತು ವಿರೋಧಿಸಿದೆ. ಈಗ ಆ ಶರೀರ ಮತ್ತು ಮನಸ್ಸು ನಿನ್ನನ್ನೇ ನಿರಾಕರಿಸುತ್ತಾ ವಿರೋಧಿಸುತ್ತಿವೆ. ಇದನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ನೀನದನ್ನು ಸ್ವೀಕರಿಸಲು ಸಿದ್ಧನಾಗಲು ಬಿಟ್ಟರೆ ಬೇರೆ ಅನ್ಯ ಮಾರ್ಗವಿಲ್ಲ ಎನ್ನುತ್ತಾನೆ. ಆಗ ಪರಮೇಶಿ, ನಾನು ಎಲ್ಲರಿಗಿಂತ ಹೆಚ್ಚಾಗಿ ವೈದ್ಯರಾದ ನಿಮ್ಮನ್ನು, ನಿಮ್ಮ ಆಸ್ಪತ್ರೆಗಳನ್ನು ಹಾಗೂ ಔಷಧಿಗಳನ್ನು ನಂಬಿದ್ದೇನೆ. ನೀವು ಹಾಗೂ ನಿಮ್ಮ ಔಷಧಿಗಳು ನನ್ನನ್ನು ಉಳಿಸದಿದ್ದರೆ ಹೇಗೆ? ದಯಮಾಡಿ ನನ್ನ ನಂಬಿಕೆಯನ್ನು ಸುಳ್ಳು ಮಾಡಬೇಡಿ. ಹೇಗಾದರೂ ಮಾಡಿ ನನಗೆ ಚಿಕಿತ್ಸೆಯನ್ನು ನೀಡು ಎಂದು ವಿನಂತಿಸಿಕೊಳ್ಳುತ್ತಾನೆ ಪರಮೇಶಿ. ನೀನು ಅಂದುಕೊಂಡಿರುವುದು ನಂಬಿಕೆಯಲ್ಲ, ಅದು ಅಪನಂಬಿಕೆ ಎಂದು ವೈದ್ಯ ಮರಳಿ ಉತ್ತರಿಸುತ್ತಾನೆ. ವೈದ್ಯ ವಿಜ್ಞಾನವೇ ಹೇಳುವಂತೆ ಎಂತಹದೇ ಕಾಯಿಲೆಯಾಗಲಿ ಅದನ್ನು ವಾಸಿ ಮಾಡುವಲ್ಲಿ ಈ ಔಷಧಿಗಳು ಕೇವಲ 20% ಮಾತ್ರ ತನ್ನ ಕಾರ್ಯವನ್ನು ನಿರ್ವಹಿಸಬಲ್ಲವು. ಇನ್ನು ಉಳಿದ 80% ಚಿಕಿತ್ಸೆ ಎಂದರೆ ನಾವು ಸೇವಿಸುವ ಆಹಾರ, ತೆಗೆದುಕೊಳ್ಳುವ ವಿಶ್ರಾಂತಿ, ಕುಟುಂಬದ ಸದಸ್ಯರ ಪ್ರೀತಿ, ಮಮತೆ ಹಾಗೂ ಸುಂದರ ಸಂಬಂಧಗಳ ನೆಮ್ಮದಿ ಬದುಕು ಎನ್ನಲಾಗಿದೆ. ಔಷಧಿಗಳೇ ಆರೋಗ್ಯವೆಂಬ ಭ್ರಮೆಯಲ್ಲಿ ಈ 20%ಕ್ಕಾಗಿ ಆ 80%ವನ್ನು ಕಳೆದುಕೊಂಡವನಲ್ಲಿ ನೀನೊಬ್ಬ. ನಾವು ವೈದ್ಯರೇ ಹೊರತು ದೇವರಲ್ಲ ಮತ್ತು ನಾವು ನೀಡುವ ಚಿಕಿತ್ಸೆಗಳಿಗಾಗಲಿ ಹಾಗೂ ನಾವು ಸೂಚಿಸುವ ಔಷಧಿಗಳಿಗಾಗಲಿ ಕೆಲವು ಇತಿಮಿತಿಗಳಿರುವುದರಿಂದ ಅವುಗಳನ್ನು ನಾವಾರೂ ಮೀರುವಂತಿಲ್ಲ. ಹಾಗೇನಾದರೂ ಹಣದ ಆಸೆಗಾಗಿ ಮೀರಿದಲ್ಲಿ ಸಾವಿನ ಹೊಸ್ತಿಲೊಳಗೆ ಹೆಜ್ಜೆ ಇಟ್ಟಂತೆ ಎಂದು ಅರ್ಥೈಸುತ್ತಾನೆ. ಆಗ ಪರಮೇಶಿ, ಅಯ್ಯೋ ಪಾಪಿ, ಸಂಪತ್ತಿನ ದುರಾಸೆಯೇ, ನಿನ್ನ ಹಿಂದೆ ಬಿದ್ದ ನನ್ನನ್ನು ನಾನೇ ಕಳೆದುಕೊಳ್ಳುವ ಪರಿಸ್ಥಿತಿಗೆ ತಂದು ಬಿಟ್ಟೇನಲ್ಲ. ನಿನಗಿದು ನನ್ನ ಧಿಕ್ಕಾರ. ನಾವು ಯಾವುದಕ್ಕೆ ಮುಖ ಮಾಡಬೇಕೋ ಅದಕ್ಕೆ ಬೆನ್ನು ಮಾಡಿದ್ದೇವೆ, ಯಾವುದರಿಂದ ದೂರವಿರಬೇಕೋ ಆ ವಿನಾಶವನ್ನೇ ಅಪ್ಪಿಕೊಂಡಿದ್ದೇವೆ. ಇದು ನನ್ನಂಥ ಎಲ್ಲ ಪ್ರಜ್ಞಾಪರಾಧಿಗಳ ಅನುಭವಿಸಬೇಕಾದ ದುಸ್ಥಿತಿ. ಆರೋಗ್ಯ, ನೆಮ್ಮದಿಯನ್ನು ನಾಶ ಮಾಡಿದ ಈ ಹಣ, ಸಂಪತ್ತು, ಅಧಿಕಾರ ಇದ್ದರೆಷ್ಟು ಬಿಟ್ಟರೆಷ್ಟು ಎಂದು ತನ್ನಲ್ಲಿದ್ದ ಕೋಟ್ಯಾಂತರ ರೂಪಾಯಿಗಳನ್ನು ತಂದು ಆ ಆಸ್ಪತ್ರೆಯ ಮುಂಭಾಗದಲ್ಲಿ ಸುರಿದು ಆ ನೋವಿನಲ್ಲೇ ತನ್ನ ಉಸಿರನ್ನು ನಿಧಾನವಾಗಿಸುತ್ತಾನೆ. ಆತ್ಮೀಯರೇ, ನಾವು ಕೂಡ ಹೀಗೆ ನಮ್ಮ ಜೀವನದಲ್ಲಿ ಹಣ, ಆಸ್ತಿಗಾಗಿ ನಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಒದ್ದಾಡ್ತಾನೆ ಇರ್ತೀವಿ. ನಾವೆಲ್ಲರೂ ಶ್ರೀಮಂತಿಕೆಯ ಬದುಕನ್ನು ಇಷ್ಟಪಡುತ್ತೇವೆ, ಆದರೆ ನೆಮ್ಮದಿಯು ಅದಕ್ಕಿಂತ ಶ್ರೀಮಂತವಾದುದೆಂದು ಮರೆಯುತ್ತಲೇ ಇರುತ್ತೇವೆ. ಹಣವನ್ನು ಗಳಿಸಲು ಆರೋಗ್ಯವನ್ನು ಕಳೆದುಕೊಳ್ಳುತ್ತೇವೆ, ಆರೋಗ್ಯ ಪಡೆಯಲು ಹಣವನ್ನು ಕಳೆದುಕೊಳ್ಳುತ್ತೇವೆ. ಸಾವೇ ಇಲ್ಲವೇನು ಎಂದು ಬದುಕುತ್ತೇವೆ ಹಾಗೂ ಸಾಯುವಾಗ ನಾವು ಬದುಕಿಯೇ ಇಲ್ಲವೇನೋ ಎನ್ನುವಂತೆ ಸಾಯುತ್ತೇವೆ. ಆದ್ದರಿಂದಲೇ ಲಕ್ಷ ಇದ್ದವನು ಲಕ್ಷಾಧಿಪತಿ, ಕೋಟಿ ಇದ್ದವನು ಕೋಟ್ಯಾಧಿಪತಿ, ಆದರೆ ಆರೋಗ್ಯ ಇದ್ದವನು ಎಲ್ಲರಿಗೂ ಅಧಿಪತಿ. ನಾವು ಆರೋಗ್ಯದಿಂದ ಅಧಿಪತಿಯಾಗಿರಲಿಕ್ಕೆ ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.
ತಮಗೆಲ್ರಿಗೂ ನಮಸ್ಕಾರ.